ಓಂ ನಮೋ ವೆಂಕಟೇಶಾಯ. ಎಲ್ಲರಿಗೂ ನಮಸ್ಕಾರ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದ್ರೂ ನಮ್ಮ ಚಾನೆಲ್ನ ಮೊದಲನೇ ಬಾರಿಗೆ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ವಿಡಿಯೋನ ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಈ ವಿಡಿಯೋದಲ್ಲಿ ಪ್ರಸ್ತುತ ನಿಮಗೆ ವೈಕುಂಠ ಏಕಾದಶಿಯ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ವೈಕುಂಠ ಏಕಾದಶಿ ಇದೇ ಜನವರಿ 10ನೇ ತಾರೀಕಿನಿಂದ 19ನೇ ತಾರೀಕಿನವರೆಗೆ ತಿರುಮಲದಲ್ಲಿ ಅದ್ಧೂರಿಯಾಗಿ ನೆರವೇರಲಿದೆ. ಅದಕ್ಕೆ ಸಾಕಷ್ಟು ರೀತಿಯ ಆನ್ಲೈನ್ ಟಿಕೆಟ್ಸ್ಗಳು ರಿಲೀಸ್ ಆಗ್ತಾ ಇದೆ. ಬನ್ನಿ ಒಂದೊಂದಾಗಿ ಇದರ ಬಗ್ಗೆ ಮಾಹಿತಿನ ತಿಳಿದುಕೊಳ್ಳೋಣಂತೆ. ಮೊದಲಿಗೆ TTD ಅವರು ಶ್ರೀವಾಣಿ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಜನವರಿ 10ನೇ ತಾರೀಕಿನಿಂದ 19ನೇ ತಾರೀಕುವರೆಗಿನ ವೈಕುಂಠ ಏಕಾದಶಿ ಟಿಕೆಟ್ಸನ್ನು ಡಿಸೆಂಬರ್ 23ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಶ್ರೀವಾಣಿ ಟ್ರಸ್ಟ್ ಅಂದರೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಆಲಯ ನಿರ್ಮಾಣ ಟ್ರಸ್ಟ್ ಅಂತ. ನೀವು 10,000 ರೂಪಾಯಿ ಶ್ರೀವಾಣಿ ಟ್ರಸ್ಟಿಗೆ ಡೊನೇಟ್ ಮಾಡಿದ್ರೆ ನಿಮಗೆ 500 ರೂಪಾಯಿ ಬೆಲೆಯ VIP ಬ್ರೇಕ್ ದರ್ಶನ ಕೊಡ್ತಾರೆ. ಆದರೆ ಈ ವೈಕುಂಠ ದ್ವಾರ ದರ್ಶನದ ಟೈಮ್ನಲ್ಲಿ ನಿಮಗೆ 300 ರೂಪೀಸ್ ಟಿಕೆಟ್ನೇ ಕೊಡ್ತಾರೆ. ಈ 300 ರೂಪೀಸ್ ಟಿಕೆಟ್ ತೆಗೆದುಕೊಂಡ್ರೆ ನಿಮಗೆ ನಾರ್ಮಲ್ ಜಯ ವಿಜಯ ದರ್ಶನ ಹೇಗಿರುತ್ತೋ ಅದೇ ರೀತಿ ಆಗುತ್ತೆ. ಬೇರೆ ಸಮಯದಲ್ಲಿ ನೀವು 500 ರೂಪಾಯಿ ಟಿಕೆಟ್ನ ತೆಗೆದುಕೊಂಡ್ರೆ ಆ ಟೈಮ್ನಲ್ಲಿ ನಿಮಗೆ ದೇವರ ಅತಿ ಸಮೀಪಕ್ಕೆ ಹೋಗಿ ದರ್ಶನ ಮಾಡುವ ಒಂದು ಅವಕಾಶ ಇರುತ್ತೆ. ಆದರೆ ವೈಕುಂಠ ದ್ವಾರ ದರ್ಶನದಲ್ಲಿ ನಿಮಗೆ 10 ದಿನಗಳ ಕಾಲ ವಿಪರೀತವಾಗಿ ರಶ್ ಇರುವ ಕಾರಣ ನಿಮಗೆ ನಾರ್ಮಲ್ ಜಯ ವಿಜಯ ದರ್ಶನ ಮಾತ್ರ ಇರುತ್ತೆ. ನೀವು ಈ ಶ್ರೀವಾಣಿ ಟಿಕೆಟ್ಸ್ ತೊಗೊಂಡ್ರೆ ಅಡ್ವಾಂಟೇಜ್ ಏನು ಅಂದರೆ ನಿಮಗೆ 300 ರೂಪೀಸ್ ಟಿಕೆಟಲ್ಲಿ ತುಂಬಾ ನೂಕಾಟ ಇರುತ್ತೆ. ಆದರೆ ಈ ಟಿಕೆಟ್ಸಲ್ಲಿ ನೀವು ಆರಾಮಾಗಿ ದೇವರ ದರ್ಶನ ಮಾಡ್ಕೋಬಹುದು. ನಿಮಗೆ ಇದರಲ್ಲಿ ದೇವರ ದರ್ಶನ ಕೇವಲ 1-2 ಅವರ್ಸ್ ಅಥವಾ 3 ಅವರ್ಸ್ ಒಳಗಡೆ ಹಿಡಿಯುತ್ತೆ. ಆದರೆ ನಿಮಗೆ ವೈಕುಂಠ ಏಕಾದಶಿ ದಿನ ಸ್ವಲ್ಪ ಜಾಸ್ತಿ ಆಗ್ಬೋದು, ಬಟ್ ಬೇರೆ ದಿನಗಳಲ್ಲಿ ತುಂಬ ಬೇಗ ದರ್ಶನ ಆಗುತ್ತೆ. ಹಾಗೆ ನಿಮಗೆ ಈ ಟಿಕೆಟ್ನ ತಗೊಳ್ಳೋದ ಅಡ್ವಾಂಟೇಜ್ ಏನು ಅಂದರೆ ನಿಮಗೆ ರಶ್ ಇರೋದಿಲ್ಲ. ಕೇವಲ ನಿಮಗೆ 2,000 ಟಿಕೆಟ್ಸ್ನ ರಿಲೀಸ್ ಮಾಡ್ಬೋದು ಏಕಾದಶಿಯಿಂದ 10 ದಿನಗಳ ತನಕ. ಅಲ್ಲಿಗೆ 2,000 ಟೋಟಲ್ ಆಗಿ ನಿಮಗೆ 10 ದಿನಗಳಿಗೆ ಒಟ್ಟು ಕಂಪ್ಲೀಟಾಗಿ 20,000 ಟಿಕೆಟ್ಗಳಷ್ಟೇ ರಿಲೀಸ್ ಆಗ್ತಾ ಇದೆ. ಹಾಗಾಗಿ ಈ ಟಿಕೆಟ್ ತೆಗೆದುಕೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ದರ್ಶನ ಆಗುತ್ತೆ. ಅದೇ ರೀತಿ ಈ ಶ್ರೀವಾಣಿ ಟಿಕೆಟ್ಸ್ನ ನೀವು ಒಂದು ಮೊಬೈಲ್ ನಂಬರಿಂದ 9 ಜನಕ್ಕೆ ಬುಕ್ ಮಾಡ್ಕೋಬೋದು. ಅಂದರೆ ನೀವು 9 ಜನಕ್ಕೆ ಡೊನೇಟ್ ಮಾಡಬೇಕಂದ್ರೆ 90,000 ನೀವು ಡೊನೇಟ್ ಮಾಡಿದ್ರೆ 9 ಮೆಂಬರ್ಸ್ದು ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಮತ್ತು 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಟಿಕೆಟ್ ಬೇಕಾಗಿಲ್ಲ. ಅವ್ರನ್ನ ನೀವು ಫ್ರೀಯಾಗಿ ಕರ್ಕೊಂಡು ಹೋಗ್ಬೋದು. ಆದರೆ ಅವರ ಒಂದು ಆಧಾರ್ ಕಾರ್ಡ್ನ ಕ್ಯಾರಿ ಮಾಡಿ. ಹಾಗೆ ಸಾಕಷ್ಟು ಜನ ನಮಗೆ ಏನು ಕೇಳ್ತಾರೆ ಅಂದರೆ ಈ ಶ್ರೀವಾಣಿ ಟ್ರಸ್ಟು ಟಿಕೆಟ್ಸ್ ನಮಗೆ ಪ್ರತಿದಿನ ತಿರುಮಲದಲ್ಲಿ 900 ಟಿಕೆಟ್ಸ್ನ ಕೊಡ್ತಾರೆ ಆಫ್ಲೈನಲ್ಲಿ. ಅದೇ ರೀತಿ ನಮಗೆ ವೈಕುಂಠ ಏಕಾದಶಿಯ ಟೈಮ್ನಲ್ಲಿ ಈ ಟಿಕೆಟ್ಸ್ಗಳು ಕೊಡ್ತಾರಾ ಅಂತ. ಆದರೆ TTDಯಿಂದ ಅದ್ರ ಬಗ್ಗೆ ಯಾವುದೇ ಮಾಹಿತಿ ಬಂದಿಲ್ಲ. ಸಾಧಾರಣವಾಗಿ ಈ ಟಿಕೆಟ್ಸ್ನ ವೈಕುಂಠ ದ್ವಾರ ದರ್ಶನದ ಟೈಮ್ನಲ್ಲಿ ನಮಗೆ ಆಫ್ಲೈನಲ್ಲಿ ಕೊಡೋದಿಲ್ಲ. ಯಾಕೆಂದರೆ ತಿರುಮಲದಲ್ಲಿ ಆಫ್ಲೈನಲ್ಲಿ ಯಾವುದೇ ರೀತಿಯ ವೈಕುಂಠ ದ್ವಾರ ದರ್ಶನದ ಪೇಡ್ ಟಿಕೆಟ್ಸ್ ಕೊಡೋಕೆ ಹೋದರೆ ಸಾಕಷ್ಟು ಕ್ಯೂ ಲೈನ್ಸ್ ಇರುತ್ತೆ. ಅದನ್ನು ಕಂಟ್ರೋಲ್ ಮಾಡೋದವರಿಗೆ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಈ 10,300 ರೂಪಾಯಿ ಟಿಕೆಟ್ಗಳು ನಿಮಗೆ ಆಫ್ಲೈನಲ್ಲಿ ಸಿಗುವ ಸಾಧ್ಯತೆ ತುಂಬ ಕಡಿಮೆ ಇದೆ. ಇನ್ ಕೇಸ್ ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ ಬಂತು ಅಂದರೆ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನಿಮಗೆ ಪೋಸ್ಟ್ ಮಾಡ್ತೀವಿ. ಈ ಶ್ರೀವಾಣಿ ಟಿಕೆಟ್ಸ್ನ TTDಯ ಹಳೆ ವೆಬ್ಸೈಟಲ್ಲಿ ನೀವು ಬುಕ್ ಮಾಡ್ಕೋಬೇಕು. ಈ ಹಳೆ ವೆಬ್ಸೈಟು tirupati.balaji.ap.gov.in ಆಗಿರುತ್ತೆ. ಮತ್ತು ಈ ವೆಬ್ಸೈಟಲ್ಲಿ ನೀವು ಆಲ್ರೆಡಿ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಬೇಕು. ಇನ್ ಕೇಸ್ ನೀವು ಕ್ರಿಯೇಟ್ ಮಾಡಿಲ್ಲ ಅಂದರೆ ನೀವು ರಿಜಿಸ್ಟರ್ ಮಾಡ್ಕೊಂಡು ಅಕೌಂಟ್ನ ಕ್ರಿಯೇಟ್ ಮಾಡಿ ಇಟ್ಕೊಂಡಿರಿ. ಸೊ ನಾಳೆ ಟಿಕೆಟ್ಸ್ನ ರಿಲೀಸ್ ಮಾಡಿದಾಗ ನೀವು ಬೇಗನೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಹಾಗೆ ನೀವು ಈ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು 10,000 ರೂಪಾಯಿನ ಡೊನೇಟ್ ಮಾಡಿ ಇಟ್ಕೋಬೇಕಾಗಿರುತ್ತೆ. ಇನ್ ಕೇಸ್ ಏನಾದರೂ ನೀವು ಟಿಕೆಟ್ ಬಿಡುವ ಸಮಯದಲ್ಲಿ ನೀವು 10,000 ರೂಪಾಯಿ ಡೊನೇಟ್ ಮಾಡೋಕ್ಕೋದ್ರೆ ನಿಮಗೆ ಟೈಮ್ ತುಂಬ ತೊಗೊಳುತ್ತೆ. ಹಾಗಾಗಿ ಬೇಗ ಟಿಕೆಟ್ಸ್ಗಳು ಖಾಲಿಯಾಗಿ ಹೋಗಿರುತ್ತೆ. ಹಾಗಾಗಿ ನಿಮ್ಗೆ ಏನಾದರೂ ಈ ಟಿಕೆಟ್ಸ್ಗಳು ಪ್ಲ್ಯಾನ್ ಇತ್ತು ಅಂದರೆ ನೀವು ಮುಂಚೆನೇ 10,000 ರೂಪಾಯಿನ ಡೊನೇಟ್ ಮಾಡಿ. ಆದರೆ ಒಂದು ಜಾಗರೂಕರಾಗಿರಿ. ಏನು ಅಂದರೆ ಇನ್ ಕೇಸ್ ಈ 10 ದಿನದಲ್ಲಿ ನಿಮಗೆ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ಬೇರೆ ದಿನಗಳಲ್ಲಿ ಹೋಗೋಕ್ಕೆ ನೀವು ರೆಡಿ ಇರಬೇಕು. ಆವಾಗ ಮಾತ್ರ ನೀವು ಡೊನೇಟ್ ಮಾಡಿ. ಇಲ್ಲಾಂದರೆ ನೀವು ಡೊನೇಟ್ ಮಾಡಿದ ನಂತರ ಟಿಕೆಟ್ ಸಿಕ್ಕಲಿಲ್ಲ ಅಂದರೆ ನಿಮ್ಗೆ ಅದು ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವೇನಾದರೂ ಟಿಕೆಟ್ನ ಬುಕ್ ಆಗಲಿಲ್ಲ ಅಂದರೆ ವೈಕುಂಠ ದ್ವಾರ ದರ್ಶನದ ಟಿಕೆಟ್ಗಳು ಬುಕ್ ಆಗಿಲ್ಲ ಅಂದರೆ ನೀವು ಬೇರೆ ಸಮಯದಲ್ಲಿ ಹೋಗೋದಕ್ಕೆ ರೆಡಿ ಆಗಿರಬೇಕಾಗತ್ತೆ. ನಿಮಗೆ 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ನೀವು ಇವತ್ತೇನಾದರೂ 10,000 ರೂಪಾಯಿ ಡೊನೇಟ್ ಮಾಡಿದ್ರೆ ನಿಮಗೆ 1 ವರ್ಷ ವ್ಯಾಲಿಡಿಟಿ ಇರುತ್ತೆ. ನೀವು ಟಿಕೆಟ್ನ ಬುಕ್ ಮಾಡ್ಕೊಳ್ಳೋಕ್ಕೆ, ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೊಳ್ಳೋದಕ್ಕೆ ಯಾವುದಾದರೂ ಒಂದು ಸಮಯದಲ್ಲಿ ಬುಕ್ ಮಾಡಿಕೊಂಡು ನೀವು ತಿರುಮಲಗೆ ಹೋಗ್ಬೋದು. ನೀವು ಈ ಅಮೌಂಟ್ನ ಡೊನೇಟ್ ಮಾಡಿದ್ಮೇಲೆ ನಿಮಗೆ ಸರ್ವಿಸಸಲ್ಲಿ ಡೋನಾರ್ ಪ್ರಿವಿಲೇಜಸ್ ಅಂತ ಇರುತ್ತೆ. ಅಲ್ಲಿ ನೀವು ಹೋಗ್ಬಿಟ್ಟು ನೀವು ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು. ಇದರ ಡೀಟೇಲ್ ಪ್ರೊಸೀಜರ್ ಎಂಡ್ ಆಫ್ ದ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀವಿ. ಹೇಗೆ ಬುಕ್ ಮಾಡ್ಕೊಳ್ಬೇಕು ಅಂತ ನೀವು ಎಂಡ್ ಆಫ್ ದ ವಿಡಿಯೋನಲ್ಲಿ ನೋಡ್ಬೋದು. ಮತ್ತು ಕೆಲವೊಮ್ಮೆ ಇದು ಹಳೆ ವೆಬ್ಸೈಟ್ ಆಗಿರೋ ಕಾರಣ ವೆಬ್ಸೈಟ್ ಹ್ಯಾಂಗ್ ಆಗುವ ಚಾನ್ಸಸ್ ಕೂಡ ಇರುತ್ತೆ. ಆದ್ದರಿಂದ ನೀವು 5 ಮಿನಿಟ್ಸ್ ಮುಂಚೆನೇ ಲಾಗಿನ್ ಆಗಿ ನಿಮ್ಮದು ಕೆಪೆಚಾ ಕೋಡು, ಯೂಸರ್ ನೇಮು, ಪಾಸ್ವರ್ಡ್ ಎಲ್ಲನೂ ಡೀಟೇಲ್ಸ್ ಎಂಟರ್ ಮಾಡಿಬಿಟ್ಟು ಲಾಗಿನ್ ಆಗಿರಿ. ಇನ್ನು ಮುಂದಿನ ದರ್ಶನ ಬಂದುಬಿಟ್ಟು 300 ರೂಪೀಸ್ ಸ್ಪೆಷಲ್ ಎಂಟ್ರಿ ದರ್ಶನ ಅಂತ. ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಅಂತೆ.
ವೈಕುಂಠ ದ್ವಾರ ದರ್ಶನದ 300 ರುಪೀಸ್ ಅಂದರೆ ಜನವರಿ 10ನೇ ತಾರೀಕಿನಿಂದ 19ನೇ ತಾರೀಕುವರೆಗಿನ 300 ರುಪೀಸ್ ಟಿಕೆಟ್ಸ್ನ ಡಿಸೆಂಬರ್ 24ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈ 300 ರುಪೀಸ್ ಟಿಕೆಟ್ ನಿಮಗೆ ಸ್ಪೆಷಲ್ ಎಂಟ್ರಿ ದರ್ಶನ. ನಾರ್ಮಲ್ ಆಗಿ ಬೇರೆ ದಿನಗಳಲ್ಲಿ 300 ರುಪೀಸ್ ಟಿಕೆಟ್ ಹೇಗೆ ತೆಗೆದುಕೊಳ್ತೀರೋ ಅದೇ ರೀತಿ ಪ್ರೊಸೀಜರ್ ಇರುತ್ತೆ. ಇದಕ್ಕೆ ಸಪ್ರೇಟ್ ಆಗಿರೋ ಪ್ರೊಸೀಜರ್ ಏನಿಲ್ಲ. ನೀವು ಆ ಸಮಯಕ್ಕೆ ಸರಿಯಾಗಿ ಲಾಗಿನ್ ಆಗಿ ಇದ್ದರೆ ಈ 300 ರುಪೀಸ್ ಟಿಕೆಟ್ನ ಬುಕ್ ಮಾಡ್ಕೊಳ್ಬೋದು. ಹಾಗೆ ಒಂದು ಫೋನ್ ನಂಬರಿಂದ ನೀವು 6 ಮೆಂಬರ್ಸ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಬೋದು. ಆದರೆ ನೀವು 6 ಮೆಂಬರ್ಸ್ ಏನಾದ್ರು ಬುಕ್ ಮಾಡ್ತಿದ್ರೆ ಒಂದೇ ಫೋನ್ ನಂಬರಲ್ಲಿ 6 ಮೆಂಬರ್ಸ್ ಡೀಟೇಲ್ ಎಂಟರ್ ಮಾಡೋ ಟೈಮ್ ಅಷ್ಟೊತ್ತಿಗೆ ನಿಮಗೆ ಚಾನ್ಸಸ್ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ನೀವೇನಾದರೂ 6 ಮೆಂಬರ್ಸ್ ಹೋಗಬೇಕು ಅಂದರೆ 3 ಜನ ಇಬ್ಬಿಬ್ಬರದ್ದು ಮಾಡ್ಕೊಂಡು ಹೋದರೆ ನಿಮಗೆ ಸಿಗೋ ಚಾನ್ಸಸ್ ಇನ್ನೂ ಜಾಸ್ತಿ ಇರುತ್ತೆ. ಹಾಗೆ ನೀವು ಯಾವುದೇ ಸ್ಲಾಟ್ ಅಂತ ನೀವು ಪ್ರಯತ್ನ ಪಡಬೇಡಿ. ನಿಮಗೆ ಯಾವ ಸ್ಲಾಟ್ನಲ್ಲಿ ಜಾಸ್ತಿ ಟಿಕೆಟ್ಸ್ ಇದೆಯೋ ಆ ಟಿಕೆಟ್ಸಿಗೆ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಮುಖಾಂತರ ನೀವು ಬುಕ್ ಮಾಡ್ಕೊಳ್ಬೋದು. ಡೇಟ್ ಮಾತ್ರ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ನೀವು ಯಾವುದೇ ಸ್ಲಾಟಲ್ಲಿ ಈಗ ನಿಮ್ಗೆ 6 ಗಂಟೆಗೆ ಏನಾದ್ರು ಟಿಕೆಟ್ ಸಿಕ್ಕಿದ್ರೆ ನೀವು 8 ಗಂಟೆಗೆ ಹೋದರೂ ಅಲೋ ಮಾಡ್ತಾರೆ, ತೊಂದರೆ ಇಲ್ಲ. ಬಟ್ ಡೇಟ್ ಮಾತ್ರ ಕನ್ಫರ್ಮ್ ಆಗಿ ಅದೇ ಡೇಟ್ ಆಗಿರಬೇಕು. ಮತ್ತು ಈ 300 ರುಪೀಸ್ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೋವಾಗ ನಿಮಗೆ ಸಾಕಷ್ಟು ಸ್ಲಾಟ್ಸ್ನ ಕೂಡ ರಿಲೀಸ್ ಮಾಡ್ತಾರೆ. ನಿಮಗೆ ಯಾವ ಸ್ಲಾಟಲ್ಲಿ ನಂಬರ್ ಆಫ್ ಟಿಕೆಟ್ಸ್ ಅವೈಲಬಿಲಿಟಿ ಜಾಸ್ತಿ ಇರುತ್ತೋ ಆ ಒಂದು ಸ್ಲಾಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಗ ನಿಮ್ಮ ಟಿಕೆಟ್ಸ್ ಬುಕ್ ಆಗುವ ಚಾನ್ಸಸ್ ತುಂಬಾ ಇರುತ್ತೆ. ಹಾಗೆ ಇದರಲ್ಲೂ ನಿಮಗೆ 12 ವರ್ಷದ ಒಳಗಿನ ಮಕ್ಕಳಿಗೆ ಯಾವುದೇ ರೀತಿ ಟಿಕೆಟ್ಸ್ ಬೇಡ, ಪೋಷಕರೊಂದಿಗೆ ನೇರವಾಗಿ ಹೋಗ್ಬೋದು. ನಿಮಗೆ ಏಕಾದಶಿಯ ದಿನ 5 to 6 ಅವರ್ಸ್ ಆಗೋ ಚಾನ್ಸಸ್ ಇರುತ್ತೆ ವೈಕುಂಠ ಏಕಾದಶಿಯ ದಿನ. ಇನ್ನು ಬೇರೆ ದಿನಗಳಲ್ಲಿ ನಿಮಗೆ ಒಂದು 4 ಅವರ್ಸ್ ಒಳಗಡೆ ದರ್ಶನ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಇದನ್ನು ಗಮನದಲ್ಲಿ ಇಟ್ಕೊಂಡು ಈ ಟಿಕೆಟ್ಗಳನ್ನ ನೀವು ಬುಕ್ ಮಾಡ್ಕೊಳ್ಬೇಕಾಗ್ತದೆ. ಇನ್ನು 300 ರುಪೀಸ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮ್ಮ ಒಂದು ಎಂಟ್ರಿ ಪಾಯಿಂಟ್ ATC ಕಾರ್ ಪಾರ್ಕಿಂಗಿಂದ ಇರುತ್ತೆ. ಹಾಗೆ ನೀವು ಇದನ್ನು ಟಿಕೆಟ್ನ ಬುಕ್ ಮಾಡ್ಕೊಳ್ಳುವಾಗ ಇನ್ನೂ ಒಂದು ಗಮನದಲ್ಲಿ ಏನಿಟ್ಕೋಬೇಕು ಅಂದರೆ ನಿಮಗೆ 1 ತಿಂಗಳ ಮುಂಚೆ ಈ 300 ರುಪೀಸ್ ಟಿಕೆಟ್ನ ನೀವು ಬುಕ್ ಮಾಡ್ಕೊಂಡಿರಬಾರ್ದು. ಆವಾಗ ಮಾತ್ರ ನಿಮಗೆ ವೆಬ್ಸೈಟ್ ಅಲೋ ಮಾಡುತ್ತೆ. ಯಾಕಂದರೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಏನು ಕೊಟ್ಟಿರ್ತೀರ ಅದು ಬ್ಲಾಕ್ ಆಗಿ ಹೋಗಿರುತ್ತೆ 1 ತಿಂಗಳು. ಈಗ ನೀವು ಜನವರಿ 10ನೇ ತಾರೀಕು ದರ್ಶನದ ಟಿಕೆಟ್ನ ನೀವು ಬುಕ್ ಮಾಡ್ಕೊಳ್ಬೇಕು ಅಂದರೆ ನೀವು ಡಿಸೆಂಬರ್ 10ನೇ ತಾರೀಕಿನ ನಂತರ ಯಾವುದೇ ಟಿಕೆಟ್ 300 ರುಪೀಸ್ದು ಬುಕ್ ಮಾಡ್ಕೊಂಡಿರಬಾರ್ದು. ಆವಾಗ ಮಾತ್ರ ನಿಮಗೆ ಈ 300 ರುಪೀಸ್ ಟಿಕೆಟ್ ಬುಕ್ ಆಗುತ್ತೆ. ನೀವೇನಾದರೂ ಡಿಸೆಂಬರ್ 15ನೇ ತಾರೀಕು ಅಥವಾ 20ನೇ ತಾರೀಕು 300 ರುಪೀಸ್ ದರ್ಶನದ ಟಿಕೆಟ್ನ ಬುಕ್ ಮಾಡ್ಕೊಂಡಿದ್ರೆ ಆವಾಗ ಆಧಾರ್ ಕಾರ್ಡ್ ಬ್ಲಾಕ್ ಆಗಿರುತ್ತೆ. ಆವಾಗ ನಿಮಗೆ ದರ್ಶನದ ಟಿಕೆಟ್ ಅನ್ನೋದು ಬುಕ್ ಆಗೋದಿಲ್ಲ. ಇನ್ನು ತುಂಬ ಜನ ಕೇಳ್ತಿರೋದು ಏನಂದರೆ ಈ ವೈಕುಂಠ ಏಕಾದಶಿ ಅಕೊಮಡೇಷನ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ನಮಗೆ ಪ್ರಸ್ತುತ ಇರುವ ಮಾಹಿತಿ ಪ್ರಕಾರ ತಿರುಪತಿ ಅಕೊಮಡೇಷನ್ನ ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ಅಂದರೆ ನೀವು ಒಂದ್ಸರಿ ದರ್ಶನದ ಟಿಕೆಟ್ಸ್ ಬುಕ್ ಮಾಡಿದ ತಕ್ಷಣವೇ ಇಮಿಡಿಯೇಟಾಗಿ ನೀವು ಅಕೊಮಡೇಷನ್ಗೆ ಹೋಗಬೇಕು. ಅಲ್ಲಿ ನಿಮಗೆ ಒಂದು ಆಪ್ಷನ್ ಇರುತ್ತೆ, ತಿರುಪತಿ ಅಕೊಮಡೇಷನ್ ಎಕ್ಸ್ಕ್ಲೂಸಿವ್ಲಿ ಫಾರ್ ಟಿಕೆಟ್ ಹೋಲ್ಡರ್ಸ್ ಅಂತ. ಈ ಒಂದು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಆ ಡೇಟ್ಸ್ಗೆ ಅಕೊಮಡೇಷನ್ ಎನೇಬಲ್ ಆಗುತ್ತೆ. ಸೊ ಅದರಲ್ಲಿ ನಿಮಗೆ ಬೇಕಿರೋ ಡೇಟ್ನ ನೀವು ಸೆಲೆಕ್ಟ್ ಮಾಡ್ಕೊಬಿಟ್ಟು ರೂಮ್ಸ್ನ ಬುಕ್ ಮಾಡ್ಕೋಬಹುದಾಗಿರುತ್ತೆ. ಇನ್ನು ತಿರುಮಲ ಅಕಾಮಿಡೇಷನ್ ವೈಕುಂಠ ಏಕಾದಶಿ ಹಾಗೆ ಹಿಂದಿನ ದಿನ ಮತ್ತು ವೈಕುಂಠ ದ್ವಾದಶಿ ಈ 3 ದಿನಗಳಲ್ಲಿ ಬ್ಲಾಕ್ ಮಾಡಿಬಿಟ್ಟಿರ್ತಾರೆ ಕಂಪ್ಲೀಟಾಗಿ ಆನ್ಲೈನ್ ಅಕಾಮಿಡೇಷನ್ನ. ನೀವು ನೇರವಾಗಿ CRO ಆಫೀಸ್ಗೆ ಹೋಗ್ಬಿಟ್ಟು ದರ್ಶನದ ಟೋಕನ್ಸ್ನ ಅಥವಾ ಟಿಕೆಟ್ಸ್ನ ತೋರಿಸಿದ್ರೆ ನಿಮಗೆ ಡೈರೆಕ್ಟಾಗಿ ಅಲ್ಲೇ ಅಕಾಮಿಡೇಷನ್ ಅಲಾಟ್ ಮಾಡ್ತಾರೆ. ಸೇಮ್ ಪ್ರೊಸೀಜರ್ ಇರುತ್ತೆ, ನಾರ್ಮಲ್ ಡೇಸಲ್ಲಿ ಹೇಗಿರುತ್ತೋ ಅದೇ ರೀತಿ ಪ್ರೊಸೀಜರ್ ಇರುತ್ತೆ. ಇನ್ನು ಸಾಕಷ್ಟು ಜನ ಕೇಳ್ತಿರೋದು ನಮಗೆ ಡೋನಾರ್ ಕೋಟಾದಲ್ಲಿ ನಾವು ಡೊನೇಷನ್ ಕೊಟ್ಟಿದ್ದೀವಿ, ಅದರದ್ದು ಟಿಕೆಟ್ಸ್ನ ಯಾವಾಗ ರಿಲೀಸ್ ಮಾಡ್ತಾರೆ ಅಂತ. ಇದರ ಬಗ್ಗೆ TTDಯಿಂದ ಅಫಿಷಿಯಲ್ ಆಗಿ ಇನ್ನೂ ಅನೌನ್ಸ್ಮೆಂಟ್ ಬಂದಿಲ್ಲ. ಮುಂದೆ ಬರುವ ಚಾನ್ಸಸ್ ಇದೆ. ಒಮ್ಮೆ ಬಂದ ತಕ್ಷಣ ನಮ್ಮ ವಾಟ್ಸಪ್ ಗ್ರೂಪ್ನಲ್ಲಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪೋಸ್ಟ್ ಮಾಡ್ತೀವಿ. ಹಾಗೆ ನಮಗೆ 28ನೇ ತಾರೀಕು ಡಯಲ್ ಯುವರ್ ಇದೆ. ಅಲ್ಲಿ ನಮಗೆ ಆಫ್ಲೈನ್ SSD ಟೋಕನ್ಸ್ಗಳ ಬಗ್ಗೆ ಕಂಪ್ಲೀಟಾಗಿ ಒಂದು ಇನ್ಫಾರ್ಮೇಷನ್ ಬರುತ್ತೆ. ಆವಾಗ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಗೆ ವಾಟ್ಸಪ್ ಗ್ರೂಪ್ನಲ್ಲಿ ಎಷ್ಟೊತ್ತಿಗೆ ಕೊಡ್ತಾರೆ, ಎಷ್ಟು ಟೋಕನ್ಸ್ನ ಕೊಡ್ತಾರೆ, ಹಾಗೆ ನೀವು ಎಲ್ಲಿ ನಿಂತ್ಕೊಂಡ್ರೆ ಕಡಿಮೆ ಜನ ಇರ್ತಾರೆ, ಎಲ್ಲ ಮಾಹಿತಿ A to Z ಮಾಹಿತಿ SSD ಟೋಕನ್ ಬಗ್ಗೆ ನಮಗೆ ಕೊಡ್ತೀವಿ ಮುಂದೆ. ಹಾಗಾಗಿ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಾಗಿರುತ್ತೆ. ಸದ್ಯಕ್ಕೆ ನಮಗೀಗ ಶ್ರೀವಾಣಿ ಟಿಕೆಟ್ಸ್ ಹಾಗೆ 300 ರುಪೀಸ್ ಟಿಕೆಟ್ ಬಗ್ಗೆ ಒಂದು ಫುಲ್ ಕ್ಲಾರಿಟಿ ಬಂದಿದೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣ ಅಂತ ಯಾವ ರೀತಿಯಾಗಿ ನೀವು ಶ್ರೀವಾಣಿ ಟಿಕೆಟ್ಸ್ ಮತ್ತು 300 ರುಪೀಸ್ ಟಿಕೆಟ್ಸ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ವೆಬ್ಸೈಟ್ಗೆ ಹೋಗಬೇಕು. ಅದಾದ ನಂತರ ಲಾಗಿನ್ ಆಗಬೇಕು. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ಮೊಬೈಲ್ ನಂಬರ್ ಎಂಟರ್ ಮಾಡಿದ ನಂತರ ನಿಮ್ಮ ಫೋನ್ ನಂಬರ್ಗೆ ಒಂದು OTP ಬಂದಿರುತ್ತೆ. ಆ OTPನ ಎಂಟರ್ ಮಾಡಬೇಕು. OTP ಎಂಟರ್ ಮಾಡೋದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡಿ. ಮೊದಲಿಗೆ ನಾವು ಶ್ರೀವಾಣಿ ಟಿಕೆಟ್ಸ್ನ ಹೇಗೆ ಬುಕ್ ಮಾಡ್ಕೋಬೇಕು ಅಂತ ತೋರಿಸ್ತೀವಿ. ಸೊ ಆನ್ಲೈನ್ ಸರ್ವಿಸಸ್ ಅಲ್ಲಿ ನಿಮಗೆ ಶ್ರೀವಾಣಿ ಅಂಡ್ ಅದರ್ ಟ್ರಸ್ಟ್ ಡೊನೇಷನ್ ಅಂತ ಈ ಒಂದು ಆಪ್ಷನ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇದು ನಿಮಗೆ ಹಳೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ತಿರುಪತಿ balaji.ap.gov.in ಇದು ಹಳೆ ವೆಬ್ಸೈಟ್ ಆಗಿರುತ್ತೆ. ಇಲ್ಲಿ ನೀವು ಮೊದಲಿಗೆನೆ ನಿಮ್ಮ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡಿರ್ಬೇಕು. ಸೊ ನೀವು ಆ ಡೀಟೇಲ್ಸ್ನ ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಇನ್ ಕೇಸ್ ನೀವೇನಾದರೂ ಇಲ್ಲಿನ ಅಕೌಂಟ್ನ ಕ್ರಿಯೇಟ್ ಮಾಡಿಲ್ಲ ಅಂದರೆ ಇಲ್ಲಿ ನ್ಯೂ ಯೂಸರ್ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಅಕೌಂಟ್ ಟೈಪ್ ಇಂಡಿವಿಜುವಲ್, ಫಸ್ಟ್ ನೇಮು, ಮೊಬೈಲ್ ನಂಬರು, ಅಡ್ರೆಸ್ಸು, ಸ್ಟೇಟು, ಮತ್ತೆ ಫೋಟೋ ID ಪ್ರೂಫ್, ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಈ ಎಲ್ಲ ಡೀಟೇಲ್ಸ್ ನ ಎಂಟರ್ ಮಾಡ್ಬಿಟ್ಟು ನೀವು ಯೂಸರ್ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನಿಮ್ದು ಅಕೌಂಟ್ ಆಕ್ಟಿವೇಟ್ ಆದ್ಮೇಲೆ ನೀವು ಇಲ್ಲಿ ಲಾಗಿನ್ ಡೀಟೇಲ್ಸ್ ಅಲ್ಲಿ ನಿಮ್ಮ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಎಂಟರ್ ಮಾಡ್ಬಿಟ್ಟು ಲಾಗಿನ್ ಆಗ್ಬೇಕಾಗಿರುತ್ತೆ.
ನಾವೀಗ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎಂಟರ್ ಮಾಡಿದ ನಂತರ ಇಲ್ಲಿ ಕೆಪಿಚಾ ಕೋಡ್ನ ಕೂಡ ಎಂಟರ್ ಮಾಡ್ತಾ ಇದ್ದೀವಿ. ಇಷ್ಟು ಡೀಟೇಲ್ಸ್ ಎಂಟರ್ ಮಾಡಿದ್ಮೇಲೆ ಲಾಗಿನ್ ಅಂತ ಕ್ಲಿಕ್ ಮಾಡ್ತೀವಿ. ಲಾಗಿನ್ ಆದ ನಂತರ ನಿಮಗೆ ಸರ್ವಿಸಸ್ ಅಲ್ಲಿ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ಒಂದು ಆಪ್ಷನ್ ಕಾಣಿಸ್ತಿದೆ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಶ್ರೀವಾಣಿ ಟ್ರಸ್ಟ್, ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ ಅಂತ ಇದೆ. ಸೊ ಇಲ್ಲಿ ಕಂಟಿನ್ಯೂ ಟು ಡೊನೇಟ್ ಅಂತ ಕೊಟ್ಬಿಟ್ಟು ಇಲ್ಲಿರುವ ಒಂದು ಕನ್ಫರ್ಮೇಶನ್ ಅಂದ್ರೆ ಏನೆಲ್ಲ ಇನ್ಸ್ಟ್ರಕ್ಷನ್ಸ್ ಇದೆ ಅದನ್ನ ಓದ್ಬಿಟ್ಟು ಐ ಅಗ್ರಿ ಟು ದ ಅಬವ್ ಕಂಡೀಷನ್ಸ್ ಈ ಒಂದು ಚೆಕ್ ಬಾಕ್ಸ್ ನ ಟಿಕ್ ಮಾಡ್ಕೊಳ್ಳಿ. ಆಮೇಲೆ ಅಗ್ರೀಡ್ ಅಂತ ಕ್ಲಿಕ್ ಮಾಡಿ. ಅಗ್ರೀಡ್ ಆದ್ಮೇಲೆ ನಿಮ್ಗೆ ಇಲ್ಲಿ ನೋಡಿ ಡೊನೇಷನ್ ಎಷ್ಟು ಮಾಡ್ಬೇಕು ಅಂತ ಇಲ್ಲಿ ಅಮೌಂಟ್ ನ ಎಂಟರ್ ಮಾಡ್ಬೇಕಾಗಿರುತ್ತೆ. ಸೊ ನಾವು ಒಬ್ಬರಿಗೆ ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕು ಅಂದ್ರೆ 10,000 ರೂಪಾಯಿ ಎಂಟರ್ ಮಾಡ್ಬೇಕು. ನಾವ್ ಇಬ್ಬರಿಗೆ ಮಾಡ್ಬೇಕು ಅಂದ್ರೆ 20,000 ರೂಪಾಯಿ ಎಂಟರ್ ಮಾಡ್ಬೇಕು. ಅದೇ ರೀತಿ ಎಷ್ಟು ಜನಕ್ಕೆ ನಾವು ದರ್ಶನ ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕು ಅಷ್ಟ ಅಮೌಂಟ್ ನ ಇಲ್ಲಿ ಎಂಟರ್ ಮಾಡ್ಬೇಕು. ಈಗ ನಾವು 10,000 ಅಂತ ಎಂಟರ್ ಮಾಡ್ಕೊಳ್ಳೋಣಂತೆ. ಮತ್ತೆ ನಿಮ್ಗೆ ಡೊನೇಟ್ ಮಾಡುವ ಮುಂಚೆನೆ ನಿಮ್ಗೆ ಇಲ್ಲಿ ಟು ಚೆಕ್ ಬಿಗಿನಿಂಗ್ ಬ್ರೇಕ್ ದರ್ಶನ್ ಅವೈಲಬಿಲಿಟಿ ಕ್ಲಿಕ್ ಹಿಯರ್ ಅಂತ ಕೂಡ ಒಂದು ಆಪ್ಷನ್ ಇದೆ. ಈಗ ಸದ್ಯಕ್ಕೆ ನೋಡಿ ಎಲ್ಲ ಡೇಟ್ಸ್ಗೂ ಕೂಡ ಫಿಲ್ ಆಗ್ಬಿಟ್ಟಿದೆ. ಮತ್ತೆ ನಾಳೆ ನಮ್ಗೆ ಜನವರಿ ತಿಂಗಳ ಒಂದು ದರ್ಶನದ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಸೊ ಇದು ಸದ್ಯಕ್ಕೆ ಬ್ಲೂನೇ ಇರುತ್ತೆ. ಸೊ ಈ ಟಿಕೆಟ್ಸ್ ರಿಲೀಸ್ ಮಾಡೋಕ್ಕೂ ಮುಂಚೆನೇ ನೀವು ಇದು ಡೊನೇಟ್ ಮಾಡಿ ಇಟ್ಕೊಂಡಿದ್ರೆ ನೀವು ಫಾಸ್ಟ್ ಆಗಿ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. 10,000 ಅಂತ ಎಂಟರ್ ಮಾಡಿದೀವಿ. ಮತ್ತೆ ಈ ಚೆಕ್ ಬಾಕ್ಸ್ ನ ಕ್ಲಿಕ್ ಮಾಡ್ಬಿಟ್ಟು ಕಂಟಿನ್ಯೂ ಅಂತ ಕೊಡೋಣ. ಕಂಟಿನ್ಯೂ ಆದ್ಮೇಲೆ ನೋಡಿ ಪಿಲಿಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡ್ಲಿಕ್ಕೆ ಕೇಳ್ತಿದೆ. ನೀವು ಯಾರ ದರ್ಶನಕ್ಕೆ ಹೋಗ್ಬೇಕು ಅವರ ಒಂದು ಡೀಟೇಲ್ಸ್ ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು ಚೆಕ್ ಬಾಕ್ಸ್ ಇದೆ, ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಅಗ್ರೀಡ್ ಅಂತ ಇದೆ. ಅದಾದ್ಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ತೋರಿಸುತ್ತೆ. ನೀವು ಫೆಡರಲ್ ಬ್ಯಾಂಕ್ ಅಥವಾ HDFC ಬ್ಯಾಂಕ್ ಎರಡರಲ್ಲಿ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಕಾರ್ಡ್ ಡೀಟೇಲ್ಸ್ ನ ಎಂಟರ್ ಮಾಡಿದ್ರೆ ನಿಮ್ದು ಡೊನೇಷನ್ ಕಂಪ್ಲೀಟ್ ಆಗುತ್ತೆ. ನೀವು ಒಂದ್ಸರಿ ಡೊನೇಷನ್ ಮಾಡಿದ ನಂತರ ನೀವು ಇಲ್ಲಿ ಡೊನೇಷನ್ಗೆ ಹೋದ್ರೆ ನಿಮ್ಗೆ ಡೋನಾರ್ ಪ್ರಿವಿಲೇಜಸ್ ಅಂತ ಒಂದು ಆಪ್ಷನ್ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ಕ್ಯಾಲೆಂಡರ್ ಇಯರ್ 2025 ಅಂತ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ನಾಳೆ ಏಕಾದಶಿ ಟಿಕೆಟ್ಸ್ ಅದು ಜನವರಿ ಇದು ಅಲ್ಲ, ಸೊ ನೆಕ್ಸ್ಟ್ ಇಯರ್ ಕ್ಯಾಲೆಂಡರ್ ಇಯರ್, ಸೊ 2025 ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಬುಕ್ ದರ್ಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೀವು ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಮತ್ತೆ ಇಲ್ಲಿ ನೀವು 300 ರೂಪೀಸ್ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ ದರ್ಶನಕ್ಕೆ. ಏಕಾದಶಿ ಟೈಮಲ್ಲಿ ಈ 300 ರೂಪೀಸ್ ಕೊಟ್ಟು ನೀವು ದರ್ಶನದ ಟಿಕೆಟ್ಸ್ ನ ಬುಕ್ ಮಾಡ್ಕೋಬಹುದು. ಈ ರೀತಿಯಾಗಿ ನೀವು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನಾಳೆ ನೀವು ಆಲ್ರೆಡಿ ಡೊನೇಟ್ ಮಾಡಿದ್ರೆ ಡೈರೆಕ್ಟ್ ನೀವು ಇಲ್ಲಿ ಡೋನಾರ್ ಪ್ರಿವಿಲೇಜಸ್ ಈ ಪೇಜ್ಗೆ ಬಂದ್ಬಿಟ್ಟು ಕ್ಯಾಲೆಂಡರ್ ಇಯರ್ 2025 ಅಂತ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಬುಕ್ ದರ್ಶನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡು 300 ರೂಪೀಸ್ ಪೇ ಮಾಡಿದ್ರೆ ನಿಮ್ಮ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಇನ್ನು ಈಗ ಬನ್ನಿ ನಾವು 300 ರೂಪೀಸ್ ಟಿಕೆಟ್ಸ್ ನ ಯಾವ ರೀತಿಯಾಗಿ ಬುಕ್ ಮಾಡ್ಕೋಬೇಕು ಅಂತ ನೋಡೋಣಂತೆ. ಇದಕ್ಕೆ ನಾವು ಹೊಸ ವೆಬ್ಸೈಟ್ ಆದ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ಲಾಗಿನ್ ಆಗಬೇಕು. ಅದಾದ ನಂತರ ಆನ್ಲೈನ್ ಸರ್ವಿಸಸ್ ಅಲ್ಲಿ ನಮಗೆ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಈ ಒಂದು ಆಪ್ಷನ್ ಕಾಣಿಸುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದು ಕ್ಲಿಕ್ ಮಾಡಿದ ತಕ್ಷಣ ನೋಡಿ 10th ಇಂದ 19th ವರೆಗೂ ಸದ್ಯಕ್ಕೆ ಸ್ಲಾಟ್ ನಾಟ್ ಅವೈಲಬಲ್ ಅಂತ ತೋರಿಸ್ತಾ ಇದೆ. 24th 11 o'clock ನಿಮ್ಗೆ ಟಿಕೆಟ್ಸ್ ನ ರಿಲೀಸ್ ಮಾಡಿದಾಗ ಈ 10th to 19th ಇದೆಲ್ಲ ನಿಮ್ಗೆ ಗ್ರೀನ್ ಅಲ್ಲಿ ತೋರಿಸುತ್ತೆ ಅವೈಲೇಬಲ್ ಅಂತ. ಸೊ ಡೇಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ನಂಬರ್ ಆಫ್ ಪರ್ಸನ್ಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ್ಮೇಲೆ ಸ್ಲಾಟ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಸ್ಲಾಟ್ ಒಂಚೂರು ಹೆಚ್ಚು ಕಮ್ಮಿ ಇದ್ರೂ ಪರವಾಗಿಲ್ಲ, ಯಾಕಂದ್ರೆ ನೀವು 4 o'clockಗೆ ಬುಕ್ ಮಾಡ್ಕೊಂಡಿದ್ರೆ ನೀವು 2 o'clockಗೂ ಕೂಡ ದರ್ಶನಕ್ಕೆ ಹೋಗ್ಬೋದು. ಸೊ ಸ್ಲಾಟ್ ನ ತುಂಬಾ ಕಾನ್ಸಂಟ್ರೇಟ್ ಮಾಡಬೇಡಿ, ಬಟ್ ನಂಬರ್ ಆಫ್ ಟಿಕೆಟ್ಸ್ ಅವೈಲಬಿಲಿಟಿ ಯಾವ ಸ್ಲಾಟ್ ಅಲ್ಲಿ ಜಾಸ್ತಿ ಇದೆ ಅದನ್ನ ಕಾನ್ಸಂಟ್ರೇಟ್ ಮಾಡಿ. ಸೊ ಆ ಒಂದು ಸ್ಲಾಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ ಆಫ್ ಪರ್ಸನ್ಸ್ ನ ಸೆಲೆಕ್ಟ್ ಮಾಡ್ಕೊಂಡು ಡೇಟ್ ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಂಟಿನ್ಯೂ ಕೊಟ್ಟಿದ್ದ ನಂತರ ಪಿಲಿಗ್ರಿಮ್ ಡೀಟೇಲ್ಸ್ ನ ಎಂಟರ್ ಮಾಡಬೇಕು. ಅಲ್ಲಿ ನಿಮ್ಮ ಒಂದು ಜನರಲ್ ಡೀಟೇಲ್ಸ್ ಮತ್ತೆ ಪಿಲಿಗ್ರಿಮ್ ಡೀಟೇಲ್ಸ್. ಜನರಲ್ ಡೀಟೇಲ್ಸ್ ಅಲ್ಲಿ ಇಮೇಲ್ ID, ಸ್ಟೇಟ್, ಕಂಟ್ರಿ, ಪಿನ್ ಕೋಡ್ ಈ ಎಲ್ಲ ಡೀಟೇಲ್ಸ್ ಎಂಟರ್ ಮಾಡಬೇಕು. ಆಮೇಲೆ ಪಿಲಿಗ್ರಿಮ್ ಡೀಟೇಲ್ಸ್ ಅಲ್ಲಿ ನೇಮ್, ಏಜ್, ಜೆಂಡರ್ ಮತ್ತೆ ಫೋಟೋ ID ಪ್ರೂಫ್ ಈ 4 ಡೀಟೇಲ್ಸ್ ನ ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ನಂತರ ಕಂಟಿನ್ಯೂ ಕೊಟ್ಟರೆ ನಿಮಗೆ ಪೇಮೆಂಟ್ ಆಪ್ಷನ್ಗೆ ಕರ್ಕೊಂಡು ಹೋಗುತ್ತೆ. ಪೇಮೆಂಟ್ ಆಪ್ಷನ್ ಅಲ್ಲಿ ನಿಮಗೆ UPI ID, ಕ್ರೆಡಿಟ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಈ 3 ಆಪ್ಷನ್ ಇರುತ್ತೆ. ನೀವು ಮೊದಲಿಗೆನೆ ಪ್ರಿಪೇರ್ ಆಗಿರಿ ನೀವು ಯಾವ್ದ್ರಲ್ಲಿ ಪೇ ಮಾಡಬೇಕು ಅಂತ. ಸೊ ತಕ್ಷಣನೇ ಪೇಮೆಂಟ್ ಪೇಜ್ ಓಪನ್ ಆಗಿದ ತಕ್ಷಣ ನಿಮ್ಮ ಒಂದು ಪೇಮೆಂಟ್ ಡೀಟೇಲ್ಸ್ ನ ಎಂಟರ್ ಮಾಡಿಬಿಟ್ಟು ಕಂಟಿನ್ಯೂ ಕೊಡಿ. ಇವಾಗ ನೀವು UPI ಮಾಡಿದ್ರೆ ನಿಮ್ಮ UPI ಆಪ್ಗೆ ನಿಮ್ಗೆ ಒಂದು ನೋಟಿಫಿಕೇಶನ್ ಬರುತ್ತೆ. ಅದರಲ್ಲಿ ನೀವು ಪೇ ಮಾಡುವ ಮುಖಾಂತರ ನಿಮ್ ಟಿಕೆಟ್ಸ್ ಕನ್ಫರ್ಮ್ ಆಗುತ್ತೆ. ಇನ್ನು ಈ ರೀತಿಯಾಗಿ ನೀವು 300 ರೂಪೀಸ್ ಟಿಕೆಟ್ಸ್ ನ ಬುಕ್ ಮಾಡ್ಕೋಬೇಕು. ಇದೆಲ್ಲ ಇವತ್ತಿನ ಮಾಹಿತಿ. ಇದೇ ರೀತಿಯ ಎಲ್ಲ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಮತ್ತು ವಾಟ್ಸ್ಆಪ್ ಚಾನೆಲ್ ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.